ಗಲಾಟೆ ಆಗ್ತಾಯಿದೆ, ರಾಜಕೀಯ ಉದ್ದೇಶದಿಂದ ಗಲಾಟೆ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆ. ಖಂಡಿತ ರಾಜಕಾರಣ ಇರ್ಬೋದು, ನಮ್ಮ ಯುವಕರು ರಾಜಕಾರಣ ಬಳಸ್ಕೊಂಡವ್ರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಯಾರು ಮಧ್ಯ ಪ್ರವೇಶ ಮಾಡಿದರು ಏನು ಅನ್ನೋದು ನನಗೆ ಪೂರ್ಣ ಮಾಹಿತಿ ಇಲ್ಲ. ಬೇರೆಯವರು ಯಾರೋ ರಾಜಕಾರಣ ಬರ್ಸೋಕ್ಕೆ ಪ್ರಯತ್ನ ಮಾಡಿದಾರೋ ಅದು ಗೊತ್ತಿಲ್ಲ ನನಗೆ. ಬಟ್ ಆದರೆ ಪಂಚಾಯಿತಿ ಪ್ರಿಮಿಸಸ್ ಒಳಗಡೆ ಅವರು ನ್ಯಾಷನಲ್ ಫ್ಲ್ಯಾಗ್ ಹಾರಿಸ್ಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ಅದು ಯಾರು ತಪ್ಪು ಅಂತ ಹೇಳಲ್ಲ. ಭಾರತ ಮಾತೆ ನ್ಯಾಷನಲ್ ಫ್ಲ್ಯಾಗ್ನ ಎಲ್ಲರೂ ಗೌರವಿಸ್ತೀವಿ, ಇಡೀ ರಾಷ್ಟ್ರದ 140 ಕೋಟಿ ಜನನಿಗೂ. ಆಮೇಲೆ ಆ ಫ್ಲ್ಯಾಗ್ನೂ ಹಾಕಿದ್ದಾರೆ 26ನೇ ತಾರೀಕು ಸಾಯಂಕಾಲ ತೆಗೆದು ನೆಕ್ಸ್ಟ್ ಡೇಗೆ ಬೇರೆ ಫ್ಲ್ಯಾಗ್ನ ಹಾಕಿದ್ದಾರೆ. ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ಈಗ ನಾಳೆ ಬೆಳಗ್ಗೆ DC ಆಫೀಸ್ ಮುಂದೆ ಹಾಕ್ತೀನಿ ಅಂತಾರೆ. ಒಂದು ಕಡೆ ಅವಕಾಶ ಆದರೆ ಮತ್ತೊಂದು ಕಡೆ ಆಗುತ್ತೆ. ಅದಷ್ಟೇ ವ್ಯತ್ಯಾಸವಿನ ನಮ್ಮ ಯುವಕರಿಗೆ ನೋವಾಗುವಂಥ ಸಂಗತಿ ಪ್ರಶ್ನೆ ಇಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ನಾನೂ ಸಹ ಸಹಾಯ ಮಾಡ್ತೀನಿ. ಆ ಯುವಕರಿಗೂ ಮಾತಾಡಿದ್ದೀನಿ ನಾನು. ಖಂಡಿತ ಒಂದು ಎಲ್ಲರೂ ಪ್ರೈವೇಟ್ ಜಾಗದಲ್ಲಿ ದೇವಸ್ಥಾನ ಮುಂದೆ ಅವ್ರು ಹಾಕೋದಾದರೆ ಹನುಮನ ಧ್ವಜನ ನಾನೂ ಸಹ ಅವರಿಗೆ ಸಂಪೂರ್ಣ ಸಪೋರ್ಟು. ನಮ್ಮ ಶಾಸಕರು ಹೇಳಿದ್ದಾರೆ, ಏನು ಬೇಕಾದ್ರೂ ಅವರಿಗೆ ಆರ್ಥಿಕವಾಗಿರ್ಬೋದು ಇನ್ನೊಂದಿರ್ಬೋದು ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾವೆಲ್ಲರೂ ರಾಮನ ಭಕ್ತರೇ. ನಮ್ಮ ಮನೆ ದೇವರೇ ವಿಷ್ಣು, ಕಲಿಯುಗದಲ್ಲಿ ರಾಮ ಅಷ್ಟೇ, ದ್ವಾಪರಯುಗದಲ್ಲಿ ವಿಷ್ಣು ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ನಾವೆಲ್ಲ ಬೆಳಗ್ಗೆ ಇದ್ದರೆ ಕೈ ಮುಗಿದು ದೇವರೇ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಬರ್ತೀವಿ. ಇದು ಮಧ್ಯದಲ್ಲಿ ಯಾರೋ ಸಣ್ಣ ಪುಟ್ಟ ಇರ್ತಾರೆ. ನಮ್ಮ ಯುವಕರೆಲ್ಲ ಶಾಂತಿಯುತವಾಗಿದ್ದಾರೆ. ಈಗ ಅವ್ರಿಗೂ ನಾನು ಹೇಳಿದ್ದೀನಿ, ಬೇರೆ ಕಡೆ ಎಲ್ಲರೂ ಅದನ್ನು ಹಾಕುವಂಥ ಇದನ್ನು ಮಾಡಿ ಅದಕ್ಕೆ